ಹಲೋ ಎವ್ರಿವನ್, ಈ ತರ ಎಗ್ ಮಸಾಲ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ. ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಜೊತೆಗೆ ಸಿಂಪಲ್ ಆಗಿ ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ಕೊಳ್ಳುವಂತಹ ರೆಸಿಪಿ. ಅಂಡ್ ಇದಕ್ಕೆ ಈ ಒಂದು ಸ್ಪೆಷಲ್ ಟಚ್ ಕೊಡೋದ್ರಿಂದ ಇನ್ನೂ ಟೇಸ್ಟಿ ಆಗುತ್ತೆ. ಅದೇನು ಅಂತ ಮುಂದೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಈ ಬಾಯ್ಲ್ಡ್ ಎಗ್ ಮಸಾಲಾನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎಗ್ಸ್ ನ ಬಾಯ್ಲ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 6 ಎಗ್ಸ್ ನ ತಗೊಂಡಿದ್ದೀನಿ. ಸೊ ಎಗ್ ಬೆನಿಯಷ್ಟರಲ್ಲಿ ಕೆಲವೊಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಜೊತೆಗೆ ಒಂದು 6 ಸ್ಮಾಲ್ ಸೈಜ್ ಟೊಮ್ಯಾಟೋಸ್ ಈ ತರ ರೆಡ್ ಆಗಿರೋದು ತಗೊಳ್ಳಿ. ಎರಡನ್ನೂ ಸಪರೇಟ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ ಸ್ಮೂತ್ ಪೇಸ್ಟ್ ಆಗಿ. ನೆಕ್ಸ್ಟ್ ಒಂದು 10 ರಿಂದ 12 ಬೆಳ್ಳುಳ್ಳಿ, 1 ಇಂಚಷ್ಟು ಅಲ್ಲ, ಹಾಗೆ ಒಂದು 8 ರಿಂದ 10 ಪೀಸ್ ಅಷ್ಟು ಒಣ ಕೊಬ್ಬರಿ, ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ಮೂತ್ ಆಗಿ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಶನ್ಸ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಓಕೆ, ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಒಂದು ಕಡಾಯಿಗೆ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಈರುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ. ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ಅಷ್ಟು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಮೆಂತೆ ಸೊಪ್ಪನ್ನ ಆಡ್ ಮಾಡ್ಕೊಳ್ಳಿ. ಸೊ ಈ ಮೆಂತೆ ಸೊಪ್ಪು ಈ ಎಗ್ ಮಸಾಲದಲ್ಲಿ ತುಂಬಾನೇ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಇದನ್ನ ಮಾತ್ರ ಸ್ಕಿಪ್ ಮಾಡಕ್ ಹೋಗಬೇಡಿ. ಜೊತೆಗೆ ಒಂದು 2 ಕಡ್ಡಿಯಷ್ಟು ಕರ್ಬೇವನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿ, ಹಾಗೆ ಗ್ರೈಂಡ್ ಮಾಡ್ಕೊಂಡಿರೋ ಅಲ್ಲ, ಬೆಳ್ಳುಳ್ಳಿ, ಕೊಬ್ಬರಿ, ಹಾಗೆ ಕೊತ್ತಂಬರಿ ಸೊಪ್ಪಿನ ಮಸಾಲ ಏನಿದೆ ಅಲ್ವಾ, ಅದನ್ನು ಸಹ ಆಡ್ ಮಾಡ್ಕೊಂಡು ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ಇದರಲ್ಲಿ 2 ಇಂಪಾರ್ಟೆಂಟ್ ಸ್ಟೆಪ್ಸ್ ನ ನೀವು ಫಾಲೋ ಮಾಡಲೇಬೇಕು. ಅದೇನು ಅಂತ ಮುಂದೆ ಹೇಳ್ತೀನಿ, ಸ್ಕಿಪ್ ಮಾಡದೆ ನೋಡಿ. ನೆಕ್ಸ್ಟ್ ಇದಕ್ಕೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಖಾರದ ಪುಡಿ, ಇದು ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬಹುದು ಆಸ್ ಪರ್ ಯುವರ್ ಚಾಯ್ಸ್. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಲ್ಲುಪ್ಪು ರಾಕ್ ಸಾಲ್ಟ್ ನ ಆಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನೈಸ್ ಉಪ್ಪು ಸಹ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಫ್ಲೇವರ್ ನ ಇನ್ನೂ ಎನ್ಹಾನ್ಸ್ ಮಾಡೋಕೆ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಆಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಚಿಕನ್ ಮಸಾಲಾನ ಆಡ್ ಮಾಡಿದ್ದೀನಿ. ದಿಸ್ ಇಸ್ ದ ಸೀಕ್ರೆಟ್. ನಾರ್ಮಲ್ ಆಗಿ ಎಗ್ ಮಸಾಲಾನ ಮಾಡ್ಬೇಕಾದ್ರೆ ನಾವು ಎಗ್ ಮಸಾಲಾ ಪೌಡರ್ ನ ಯೂಸ್ ಮಾಡ್ತೀವಿ, ಅಥವಾ ಮನೇಲಿರೋ ಧನಿಯಾ ಪೌಡರ್, ಇದರಿಂದನೇ ಮುಗಿಸ್ಬಿಡ್ತೀವಿ. ಆದ್ರೆ ಒಂದ್ಸಲ ಚಿಕನ್ ಮಸಾಲಾನ ಆಡ್ ಮಾಡಿ ಟ್ರೈ ಮಾಡಿ, ತುಂಬಾನೇ ಸಖತ್ತಾಗಿರುತ್ತೆ. ಎಲ್ಲ ಮಸಾಲಾಸ್ ನ ಆಡ್ ಮಾಡ್ಕೊಂಡ್ಮೇಲೆ ಒಂದು ಒಳ್ಳೆ ಮಿಕ್ಸ್ ನ ಕೊಟ್ಟು ಲಿಡ್ನ ಹಾಕಿ ಒಂದ್ 2 ರಿಂದ 3 ನಿಮಿಷ ಬಿಡಿ ಲೋ ಫ್ಲೇಮ್ ಅಲ್ಲಿ. ನೆಕ್ಸ್ಟ್ ಲಿಡ್ನ ಓಪನ್ ಮಾಡ್ಕೊಳ್ಳಿ. ಈ ತರ ಆಯಿಲ್ ಸಪರೇಟ್ ಆಗ್ತಿದ್ದ ಹಾಗೆ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಳಿ. ಈ ನೀರನ್ನ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು 1.5 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬೇಕಿತ್ತು ಅಂದ್ರೆ 1.5 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ. ಇಲ್ವಾ ಸ್ವಲ್ಪ ತೆಳುವಾಗಿ ಬೇಕಿತ್ತು ಅಂದ್ರೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರನ್ನ ಹೆಚ್ಚಿಗೆ ಆಡ್ ಮಾಡ್ಕೋಬಹುದು. ನೀರನ್ನ ಆಡ್ ಮಾಡ್ಕೊಂಡ್ಮೇಲೆ ಒಂದ್ ಒಳ್ಳೆ ಮಿಕ್ಸ್ ನ ಕೊಟ್ಟು ಲೋ ಫ್ಲೇಮ್ ಮೇಲೆ ಮತ್ತೆ ಒಂದ್ 2 ರಿಂದ 3 ನಿಮಿಷ ಕುದಿಯೋಕ್ ಬಿಡಿ. ಅಷ್ಟರಲ್ಲಿ ಎಗ್ಸ್ ಬೆಂದಿದೆ. ಸೊ ಇದನ್ನ ಲೈಟ್ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಎಗ್ಸ್ ಗೆ ಸ್ಮಾಲ್ ಕಟ್ಸ್ ನ ಹಾಕೊಳ್ಳಿ, ಗ್ರೇವಿ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಒಂದು ಪ್ಯಾನ್ ಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈ ಬಾಯ್ಲ್ಡ್ ಎಗ್ಸ್ ನ ಇದಕ್ಕೆ ಆಡ್ ಮಾಡ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲೇ. ಸೊ ಒಂದು 30 ಸೆಕೆಂಡ್ಸ್ ಟು 45 ಸೆಕೆಂಡ್ಸ್ ಒಳಗೆ ಈ ತರ ರೋಸ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪುನ ಆಡ್ ಮಾಡ್ಕೊಂಡು ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ಸೊ ಈ ತರ ಎಗ್ಸ್ ನ ರೋಸ್ಟ್ ಮಾಡ್ಕೊಂಡು ಆನಂತರ ಆಡ್ ಮಾಡೋದ್ರಿಂದ ಎಗ್ ಮಸಾಲಾ ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ 3 ನಿಮಿಷ ಆಗಕ್ ಬಂತು. ಗ್ರೇವಿ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸ್ಮಾಲ್ ಟಿಪ್ಸ್ ಅಂದ್ರೆ ಆಯಿಲ್ ಈ ತರ ಸಪರೇಟ್ ಆಗಿದೆ ಅಂದ್ರೆ ಗ್ರೇವಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ ಈಗ ರೋಸ್ಟ್ ಮಾಡ್ಕೊಂಡಿರೋ ಎಗ್ಸ್ ನ ಇದಕ್ಕೆ ಆಡ್ ಮಾಡ್ಕೊಂಡು ಮತ್ತೆ ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ಟ್ರಸ್ಟ್ ಮೀ, ಫ್ಲೇವರ್ ಮಾತ್ರ ತುಂಬಾ ಅಮೇಜಿಂಗ್ ಆಗಿ ಬರ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ಘಮ ಘಮ ಅಂತ ಇದೆ. ಫೈನಲಿ ಫ್ರೆಶ್ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿ. ನಾನು ವಿಡಿಯೋ ಬಿಗಿನಿಂಗ್ ಅಲ್ಲಿ 2 ಸ್ಟೆಪ್ ನ ಫಾಲೋ ಮಾಡಿ ಅಂತ ಹೇಳಿದ್ದೆ. ಮೊದಲನೇದು ಈರುಳ್ಳಿ ಪೇಸ್ಟ್ ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಎರಡನೇದು ಎಣ್ಣೆ ಸಪರೇಟ್ ಆಗೋವರೆಗೂ ಮಸಾಲಾನ ಫ್ರೈ ಮಾಡ್ಕೊಳ್ಳೋದು. ಇವೆರಡು ಸ್ಟೆಪ್ ನ ಫಾಲೋ ಮಾಡಿ. ಟೇಸ್ಟ್ ಇಸ್ ಈಕ್ವಲ್ ಟು ಅಲ್ಟಿಮೇಟ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.